ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಮೊನ್ನೆ ಮಲ್ಲಿಕಾರ್ಜುನ ಟೆಂಪಲ್ ಅಂದರೆ ನಮ್ಮ ಬಸವನಗುಡಿಯಲ್ಲಿರೋ ಮಲ್ಲಿಕಾರ್ಜುನ ಟೆಂಪಲ್ನ ಹೋದಾಗ ಅಲ್ಲಿ ಒಂದು ವಿಶೇಷವಾಗಿ ನವಗ್ರಹಗಳ ದೇವಸ್ಥಾನ, ಅದಕ್ಕೆ ಅಂತಲೇ ಪುಟ್ಟದಾಗಿ ಕಟ್ಟಿದ್ದಾರೆ. ಅಲ್ಲಿದೆಲ್ಲ ಫೋಟೋ ತೆಕ್ಕೊಂಡು ಬಂದಿದ್ದೆ. ಫಸ್ಟು ಇಲ್ಲಿ ದಕ್ಷಿಣಾಮೂರ್ತಿ ಫಸ್ಟ್ ಎದುರಿಗೆ, ಅದು ಎಲ್ಲದಕ್ಕಿಂತ ಮೊದಲಿದೆ. ನೋಡಿ, ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತ. ಎಲ್ಲ ವಿದ್ಯೆಗೂ, ಎಲ್ಲ ಯಾವ ರೋಗಗಳು ಹೋಗಬೇಕಂದ್ರೂ ಎಲ್ಲದಕ್ಕೂ ನಾವು ದಕ್ಷಿಣಾಮೂರ್ತಿನ ಕೇಳ್ಕೊಳ್ಬೇಕು, ನಮಸ್ಕಾರ ಮಾಡಬೇಕಂತ. ಅದರದ್ದು ಸಂಕ್ಷಿಪ್ತವಾಗಿ ಮೀನಿಂಗ್ ಬರುತ್ತೆ. ಸೊ ಅಲ್ಲಿಂದ ಒಳಗೆ ಹೋಗುವಾಗ ನೋಡಿ, ಇಲ್ಲಿ ವಿಶೇಷ ನವಗ್ರಹಗಳ ದೇವಾಲಯ ಅಂತ ಹೇಳಿಬಿಟ್ಟು ಸನ್ನಿಧಿ ಅಂತ ಇದೆ. ಇಲ್ಲಿ ನಮಗೆ ಒಂದೇ ನಾವು ಹೇಗೆ ಸುತ್ತಾಕ್ತೀವೋ ನವಗ್ರಹಗಳಿಗೆ, ಅದೇ ರೂಪದಲ್ಲಿ ಸಣ್ಣ ಸಣ್ಣ ಗುಡಿ ಕಟ್ಟಿದ್ದಾರೆ. ಫಸ್ಟು ಇದು ಸೂರ್ಯಂದು ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅಂತ ಹೇಳಿಬಿಟ್ಟಿದೆ. ಅಂದರೆ ಒಂಥರ ಜಪಾ ಕುಸುಮ, ಕೆಂಪು ಹೂವಿನ ಬಣ್ಣದ ಥರ ಇದ್ದಾನೆ. ಹಾಗೆ ಕಶ್ಯಪ ಋಷಿಯ ಮಗ, ಎಲ್ಲ ಪಾಪಗಳನ್ನು ಕಳೀತಾನೆ. ಹಾಗೆ ಕತ್ತಲೆಯನ್ನೆಲ್ಲ ಹೋಗ್ಲಾಡಿಸುವಂಥ ಸೂರ್ಯನಿಗೆ ನಾವು ನಮಸ್ಕಾರ ಮಾಡ್ತೀವಿ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ನೋಡಿ, ಅಲ್ಲಿ ಏನೇನು ಧಾನ್ಯ ಎಲ್ಲನೂ ಇರುತ್ತೆ ಪಕ್ಕದಲ್ಲೇ. ನೆಕ್ಸ್ಟ್ ಚಂದ್ರ, ದತಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ಭೂಷಣಂ ಅಂತ ಬರುತ್ತೆ. ಸೊ ಅಂದರೆ ಮೊಸರು, ಶಂಖ ಮತ್ತು ಹಿಮದಂತೆ ವೈಟ್ ಇದ್ದಾನೆ. ಕ್ಷೀರಸಾಗರದಲ್ಲಿ ಹುಟ್ಟಿರೋಂಥ ಚಂದ್ರ, ಅಮೃತಧಾರಿ. ಹಾಗೆ ಭಗವಾನ್ ಶಂಕರನ ತಲೆ ಮೇಲಿದ್ದಾನೆ ಅಂಥ ಚಂದ್ರನಿಗೆ ನನ್ನ ನಮಸ್ಕಾರ ಅಂತ. ಅದಾದಮೇಲೆ ಈ ರೀತಿ ಚಂದ್ರಂದೆಲ್ಲ ಬರುತ್ತೆ ನೋಡಿ. ಹಾಗೆ ಅಲ್ಲೇ ಪಕ್ಕದಲ್ಲಿ ನಾ ಹೇಳಿದ್ನಲ್ಲ, ಎಲ್ಲ ಯಾವ್ಯಾವ ಧಾನ್ಯಗಳು ಅದೆಲ್ಲನೂ ಇರುತ್ತೆ. ಯಾವ ಬಟ್ಟೆ, ಅದು ಕಲರ್ ಏನು, ಅದ್ರ ಬಗ್ಗೆ ಎಲ್ಲ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕುಜ ಅಂದರೆ ಮಂಗಳ, ಅದ್ರ ಬಗ್ಗೆ ಎಲ್ಲ ಇದೆ ನೋಡಿ ಕುಜ. ಸೊ ಅದೇನು, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಲಂ ಪ್ರಣಾಮಾಮ್ಯಹಂ. ಪೃಥ್ವಿಯ ಮಗ, ಹಾಗೆ ವಿದ್ಯುತ್ತಂಗೆ ಕಾಂತಿ ಉಳ್ಳವನು, ಹೊಳಿತಾ ಇರ್ತಾನೆ. ದೇವತೆಗಳಿಗೆಲ್ಲ ಸೇನಾಧಿಪತಿಯಾಗಿರುವಂಥ, ಹಾಗೆ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯನ ಕೈನಲ್ಲಿ ಶಕ್ತಿ ರೂಪದಿಂದಿರುವಂಥ ಮಂಗಲನಿಗೆ ನನ್ನ ನಮಸ್ಕಾರಗಳು ಅಂತ ಮೇಲೆ ನೋಡಿ. ಎಲ್ಲ ಅವರವರು ಕುಜ ಮತ್ತು ಹೆಂಡತಿ ಆ ರೀತಿ ಪುಟ್ಟದಾಗಿ ಒಂದು ವಿಗ್ರಹಗಳು, ಅಲ್ಲೇ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಹೇಗೆ ಸುತ್ತ ಹಾಕ್ತೀವೋ ಅದೇ ರೂಪದಲ್ಲೇ ಇದೆ, ಅದೇ ರೀತಿಯಲ್ಲೇ ಅದಕ್ಕೆ ದೇವಸ್ಥಾನ ಥರನೇ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಬುಧ ಗ್ರಹ ಬರುತ್ತೆ. ಕುಜ ಆದಮೇಲೆ ಕ್ಲೋಸ್ ಮಾಡಿಟ್ಬಿಟ್ಟಿರ್ತಾರೆ, ಹಾಗಾಗಿ ಗ್ಲಾಸ್ ಮೂಲಕದಿಂದ ಅಲ್ಲಿ ಒಂದು ಓಪನ್ ಇರುತ್ತಲ್ಲ, ಅಲ್ಲಿಂದ ತೊಗೊಂಡು ಬಂದೆ ನಾನು. ನೆಕ್ಸ್ಟ್ ಬುಧಂಗೆ, ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣಾಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಅಂದರೆ ಒಂಥರ ಶ್ಯಾಮವರ್ಣ ಅಂದರೆ ಸಂಜೆ ಒಂಥರ ಬಣ್ಣದವನು, ಶ್ಯಾಮವರ್ಣದವನು, ತುಂಬ ಬ್ಯೂಟಿಫುಲ್ಲಾಗಿ ಎಲ್ಲರನ್ನೂ ಒಂಥರ ಅವನ್ನ ಇದರಿಂದನೇ ಮುಗ್ಧಗೊಳಿಸ್ತವಂಥ ಮಧುರ ಗುಣಗಳಿಂದ ಇರುವಂಥ ಬುಧನಿಗೆ ನನ್ನ ನಮಸ್ಕಾರ ಅಂತ ಟೋಟಲ್ ಮೀನಿಂಗ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ. ವಿಗ್ರಹನೇ ಎಲ್ಲ ಒಂದಕ್ಕಿಂತ ಒಂದು ಆ ಕೆತ್ತಿರೋದು ಅಷ್ಟು ಚೆನ್ನಾಗಿದೆ ನೋಡಿ. ಅವ್ರ ಗೋತ್ರ ಯಾವುದು ಅದೆಲ್ಲನೂ ಅಲ್ಲಿ ಬರ್ಕೊಂಡಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ಗುರು. ಗುರುಗ್ರಹದ್ದು ಬರುತ್ತೆ, ಅದು ಅಷ್ಟೇ. ಅದರದ್ದು ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಅಂದರೆ ಏನು,
ಅಂದರೆ ಏನು, ದೇವತೆಗಳಿಗೆ ಮತ್ತು ಋಷಿಗಳಿಗೆ ಎಲ್ಲ ಗುರು ಆಗಿರುವಂಥ, ಬಂಗಾರದ ಬಣ್ಣದ ಥರ ಕಲರ್ ಇರೋ ಹಾಗೆ, ಮತ್ತು ಬುದ್ಧಿ ಸಾಮರ್ಥ್ಯದಲ್ಲಿ ಎಲ್ಲರಿಗಿಂತ 3 ಲೋಕದಲ್ಲೂ ಶ್ರೇಷ್ಠ ಆಗಿರುವಂಥ ಬೃಹಸ್ಪತಿಗೆ ನನ್ನ ನಮಸ್ಕಾರಗಳು ಅಂತ ಹೇಳಿಬಿಟ್ಟು ಬರುತ್ತೆ ಗುರುಗ್ರಹದ್ದು. ನೋಡಿ, ನಾವಲ್ಲೇ ನಿಂತ್ಕೊಂಡ್ಬಿಟ್ಟು ಆ ಶ್ಲೋಕನ ಹೇಳ್ಕೊಂಡ್ಬಿಟ್ಟೆ ಬರ್ಬೋದು. ನೆಕ್ಸ್ಟ್ ಬಂದು ಈ ಗುರು ಗ್ರಹ ಎಲ್ಲ ದೇವತೆಗಳಿಗೆ ಋಷಿಗಳಿಗೆಲ್ಲ ಗುರುಗಳಾದರೆ, ನೆಕ್ಸ್ಟು ಬರೋದು ಶುಕ್ರಾಚಾರ್ಯರು. ಶುಕ್ರ ರಾಕ್ಷಸರಿಗೆ ಗುರು, ಗೊತ್ತೇ ಇದೆ. ಸೊ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಅಂದರೆ ಹಿಮ, ಕುಂದಪುಷ್ಪ, ಕಮಲ, ಅದರ ಎಲ್ಲ ಶೋಭೆನೂ ತಾನೇ ತಗೊಂಡಿದ್ದಾನೆ. ದೈತ್ಯರಿಗೆ ಶ್ರೇಷ್ಠ ಗುರು ಆಗಿದ್ದಾನೆ. ಎಲ್ಲ ಶಾಸ್ತ್ರಗಳಿಗೂ ಅವನು ಒಂಥರ ಲೀಡರ್ ಥರ. ಅಂತ ಭಾರ್ಗವನಿಗೆ ನನ್ನ ನಮಸ್ಕಾರ. ನೆಕ್ಸ್ಟ್ ಶನಿ ಗ್ರಹದ್ದು ಬರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ಥಂ ನಮಾಮಿ ಶನೈಶ್ಚರಾಂ. ನೀಲಾಂಜನ ಸಮಾಭಾಸಂ ಅಂದರೆ ಏನು? ನೀಲಿ ಆಕಾಶದ ಥರ ಕಾಣಿಸ್ತಾನೆ. ರವಿಪುತ್ರಂ ಯಮಾಗ್ರಜಂ, ಗೊತ್ತಿದೆ, ಸೂರ್ಯನ ಮಗ, ಯಮನಿಗೆ ಅಣ್ಣ. ಹಾಗೆ ಛಾಯಾ ಮಾರ್ತಾಂಡ ಸಂಭೂತಂ ಥಂ ನಮಾಮಿ ಶನೈಶ್ಚರಂ. ಛಾಯಾ ಮಾರ್ತಾಂಡ ಅಂದರೆ ಛಾಯಾ ಅಮ್ಮ, ಮಾರ್ತಾಂಡ ಅಂದರೆ ರವಿ, ಸೂರ್ಯ, ಅವರಿಬ್ಬರಿಗೆ ಹುಟ್ಟಿದ ಅಂತ ಶನೇಶ್ವರ. ಥಮ್ ನಮ, ನಿನಗೆ ನಮಸ್ಕಾರ ಅಂತ ಹೇಳಿಬಿಟ್ಟು ಬರುತ್ತೆ ಶನೇಶ್ವರನ ಮಂತ್ರ. ಇದಾದಮೇಲೆ ಸಾಮಾನ್ಯ ಯೂಶಲಿ ಎಲ್ಲರೂ ಶನೇಶ್ವರನ ನೋಡಿದ ತಕ್ಷಣ ಹನುಮಂತನ ನೋಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದರ ಎದುರಿಗೆ ಮುಖಾಮುಖಿಯಾಗಿ ಬೇರೆ ಯಾರಿಗೂ ಶನೇಶ್ವರನ ದೃಷ್ಟಿನ ತಡ್ಕೊಳ್ಳೋದು ಕಷ್ಟ ಅಂತೆ, ಎಕ್ಸೆಪ್ಟ್ ಹನುಮಂತ. ಹಾಗಾಗಿ ಎದುರಿಗೇನೆ ಹನುಮಂತನ ದೇವಸ್ಥಾನ ಯೂಶಲಿ ಇರುತ್ತೆ. ಹಾಗೆ ಇಲ್ಲೂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ ಅಂತ ನಮ್ಮ ಹನುಮಂತನ ಮಂತ್ರ ಬಂದ್ಬಿಟ್ಟು, ಹನುಮಂತ ದೇವರ ಗುಡಿ ಇದೆ ಎದುರಿಗೇನೆ. ಅಷ್ಟು ಮನಸ್ಸು ಆ ವಾಯುವಿನಷ್ಟು ಫಾಸ್ಟಾಗಿರುತ್ತೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ, ಎಲ್ಲ ಇಂದ್ರಿಯಗಳನ್ನು ಗೆದ್ದವನು, ಬುದ್ಧಿಮತಾಂ ವರಿಷ್ಠಂ, ಬುದ್ಧಿಯಲ್ಲಿ ವರಿಷ್ಠ, ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಾನರರಿಗೆ ಲೀಡರ್, ಹಾಗೆ ವಾಯುದೇವನಿಗೆ ಪುತ್ರ, ಶ್ರೀರಾಮನ ದೂತ. ಸೊ ಇದಾದಮೇಲೆ ನೆಕ್ಸ್ಟು ರಾಹು ಗ್ರಹ ಬರುತ್ತೆ. ಅರ್ಧಕಾಯಂ ವೀರ್ಯಂ ಅಂದರೆ ಏನು? ದೇಹ ಅರ್ಧ ಆಗಿದೆ, ಮಹಾವೀರ್ಯಂ. ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅಂತಂದರೆ ಅರ್ಧಕಾಯ, ವಿಷ್ಣು ದೇಹನ ಕಟ್ ಮಾಡಿದಾಗ ಅರ್ಧನೇ ದೇಹ ಆಗಿದೆ, ತುಂಬ ಬುದ್ಧಿ ಶಕ್ತಿಶಾಲಿ. ಹಾಗೆ ಚಂದ್ರ ಆದಿತ್ಯ ಅಂದರೆ ಸೂರ್ಯನಿಗೂ ಸಹ ಭಯಪಡಿಸಿದವನವನು. ಸಿಂಹಿಕಾಳ ಗರ್ಭದಲ್ಲಿ ಹುಟ್ಟಿದಂಥ ರಾಹುವಿಗೆ ನಮಸ್ಕಾರಗಳು ಅಂತ ಹೇಳಿಬಿಟ್ಟು ರಾಹು ಮಂತ್ರ ಬರುತ್ತೆ. ನೆಕ್ಸ್ಟ್ ಕೇತು. ಪಲಾಶಪುಷ್ಪ ಸಂಖಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಅಂತಂದ್ರೇನು? ಪಲಾಶ ಪುಷ್ಪ ಅನ್ನೋದೊಂದು ಹೂವು, ಅದು ಒಂಥರ ಅದರ ಥರ ರಿಸೆಂಬ್ಲೆನ್ಸ್ ಇದೆ ನಿನಗೆ. ತಾರ ಅಂದರೆ ಸ್ಟಾರ್ಸ್, ಗ್ರಹ ಅಂತಂದರೆ ಪ್ಲ್ಯಾನೆಟ್ಸ್, ಅವುಗಳಿಗೆಲ್ಲ ಫೇಸ್ ಆಫ್ ದೋಸ್ ಸ್ಟಾರ್ಸ್ ಆ್ಯಂಡ್ ಪ್ಲ್ಯಾನೆಟ್ಸ್ ಅಂತ. ರೌದ್ರಂ ತುಂಬ ಫಿಯರ್ಸ್, ಒಂಥರ ಇದ್ರ ಥರ ಭಯ ಹುಟ್ಟಿಸೋಂಥ ರೂಪ ಅಂತ. ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ, ನಿನಗೆ ನಮಸ್ಕಾರ ಅಂತ ಹೇಳಿಬಿಟ್ಟು ಹೀಗೆ ಕೇತುವಿನ ಮಂತ್ರ ಬರುತ್ತೆ. ಸೊ ಈ ರೀತಿ ನವಗ್ರಹಗಳಿಗೇ ತುಂಬ ಚೆನ್ನಾಗಿ
ವಿಶೇಷವಾಗಿ ಇಲ್ಲಿ ದೇವಸ್ಥಾನ ನವಗ್ರಹಗಳಿಗೇನೆ ಇರೋದ್ರಿಂದ ಒಂಥರ ವಿಶೇಷ ಅಂತ ಅನಿಸುತ್ತೆ. ನೀವು ಸಹ ಖಂಡಿತ ವಿಸಿಟ್ ಮಾಡಿ. ಥ್ಯಾಂಕ್ ಯು.